ಅಣೆಕಟ್ಟು ಕಟ್ಟುವುದರಿಂದ 44ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತಗೊಂಡಿದ್ದವು. ಇದು ಕರ್ನಾಟಕದ ಅತಿ ಎತ್ತರದ ಅಣೆಕಟ್ಟು. ಈ ಅಣೆಕಟ್ಟು ಕಟ್ಟಲು 10 ವರ್ಷಗಳೇ ಬೇಕಾದವು. ಇದು ರಾಜ್ಯದ 2ನೇ ಅತಿ ದೊಡ್ಡ ಅಣೆಕಟ್ಟು ಕೂಡ. ಹಾಗಾದರೆ ಈ ಅಣೆಕಟ್ಟು ಯಾವುದು, ಎಲ್ಲಿದೆ, ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹರಿಯುವ ನೀರನ್ನ ಪೋಲಾಗದಂತೆ ಒಂದೆಡೆ ಹಿಡಿದಿಟ್ಟು ನೀರನ್ನೇ ನಂಬಿದ ಸಮಸ್ತ ರೈತ ಸಮುದಾಯ ಹಾಗೂ ಜನತೆಗೆ ಅವಶ್ಯಕ್ಕೆ ತಕ್ಕಂತೆ ಪೂರೈಸುವ ವಿಧಾನಕ್ಕೆ ಪೂರಕವಾಗಿ ನಿರ್ಮಿಸಲಾಗುವ ರಚನೆಗಳೇ ಅಣೆಕಟ್ಟುಗಳು. ಮಳೆಗಾಲದ ಸಂದರ್ಭದಲ್ಲಿ ಜಲಾಯನ ಪ್ರದೇಶದಲ್ಲಿ ವಿಪರೀತ ಮಳೆ ಬಿದ್ದು ಇದ್ದ ನದಿ, ಕೆರೆ, ತೊರೆಗಳು ತುಂಬಿ ಹರಿಯಲು ಪ್ರಾರಂಭಿಸುತ್ತವೆ. ಈ ರೀತಿಯಾಗಿ ಹರಿಯುವ ನದಿಗಳಿಗೆ ಅವುಗಳು ಹರಿಯುವ ಪಥದಲ್ಲಿ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸುವುದರ ಮೂಲಕ ಸಾಕಷ್ಟು ನೀರನ್ನ ಬೇಸಿಗೆಯ ಸಂದರ್ಭಕ್ಕೆ ಇಲ್ಲವೇ ನೀರಿನ ಅಭಾವ ತಲೆತೋರಿದಾಗ ಬಳಸಲು ಅನುಕೂಲವಾಗುವಂತೆ ಶೇಖರಿಸಲ್ಪಡುತ್ತವೆ. ಇದೇ ಕಾರಣ ನಮ್ಮ ಮಾಜಿ ಪ್ರಧಾನಿ ಹಾಗೂ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದ್ದರು, ಅಣೆಕಟ್ಟುಗಳು ಈ ಯುಗದ ದೇವಸ್ಥಾನಗಳು ಎಂದು. ಹೌದು, ಕರ್ನಾಟಕದಲ್ಲಿ ಅಂತಹ ಅಣೆಕಟ್ಟುಗಳು ತುಂಬಾನೇ ಇವೆ. ಅವುಗಳಲ್ಲಿ ಕೆಲವೊಂದು ಉದ್ದವಾದ ಅಣೆಕಟ್ಟಾದರೆ ಇನ್ನು ಕೆಲವು ಅತಿ ಎತ್ತರದ ಅಣೆಕಟ್ಟುಗಳು, ಇನ್ನು ಕೆಲವು ಅತಿ ದೊಡ್ಡ ಅಣೆಕಟ್ಟುಗಳು ಕೂಡ ಆಗಿವೆ. KRS ಡ್ಯಾಮ್, ತುಂಗಭದ್ರಾ ಡ್ಯಾಮ್, ಲಿಂಗನಮಕ್ಕಿ ಡ್ಯಾಮ್, ಹೀಗೆ ಹಲವಾರು ಡ್ಯಾಮ್ಗಳು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿಯಾಗಿವೆ. ಆದರೆ ಕರ್ನಾಟಕದ ಅತಿ ಎತ್ತರದ ಅಣೆಕಟ್ಟೆ ಅದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಇರುವಂತಹ ಸೂಪಾ ಡ್ಯಾಮ್ ಆಗಿದೆ. ರಾಜ್ಯಕ್ಕೆ ವಿದ್ಯುತ್ ನೀಡುವ ಕಾಳಿ ನದಿ ರಾಜ್ಯದ ಬೆಳಗಿನ ನದಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ಈ ನದಿಯು ಜಲವಿದ್ಯುತ್ಗಾರ ಜಲ ಸಂಗ್ರಹದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಕಾಳಿ ನದಿಗೆ ಜೊಯ್ಡಾ ಬಳಿ ಸೂಪಾ, ತಟ್ಟಿಹಳ್ಳ, ಬೊಮ್ಮನಹಳ್ಳಿ, ಕೋಡಸಹಳ್ಳಿ, ಕದ್ರಾ ಬಳಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ಪೈಕಿ ತಟ್ಟಿಹಳ್ಳಿ ಮತ್ತು ಬೊಮ್ಮನಹಳ್ಳಿ ಜಲಾಶಯಗಳು ಪಿಕಪ್ ಡ್ಯಾಮ್ಗಳಾದರೆ ಸೂಪಾ ಜಲಾಶಯವೇ ಕಾಳಿ ನದಿಯ ಮೂಲ ಹಾಗೂ ಮೊದಲ ಜಲಾಶಯವಾಗಿದೆ. ಸೂಪಾ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಇರುವ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಅತ್ಯಂತ ಎತ್ತರದ ಅಣೆಕಟ್ಟು ಎಂದು ಖ್ಯಾತಿಯನ್ನು ಗಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗಣೇಶ್ ಗುಡಿಯಲ್ಲಿ ಸೂಪಾ ಡ್ಯಾಮ್ ಅನ್ನ ವಿದ್ಯುತ್ ಉತ್ಪಾದನೆ ಕಾರಣಕ್ಕಾಗಿಯೇ ನಿರ್ಮಾಣ ಮಾಡಲಾಗಿದೆ. 1101 ಮೀಟರ್ ಎತ್ತರ ಇರುವ ಸೂಪಾ ಅಣೆಕಟ್ಟು 332 ಮೀಟರ್ ಉದ್ದವಾಗಿದೆ. 50 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ, 2 ವಿದ್ಯುತ್ ಜನಕಗಳು ಇರುವ ವಿದ್ಯುತ್ ಉತ್ಪಾದನಾ ಕೇಂದ್ರವು ಅಣೆಕಟ್ಟಿನ ತಳಭಾಗದಲ್ಲಿದೆ. ಇಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಉಪಯೋಗಿಸಲಾಗುತ್ತದೆ. ಈ ಅಣೆಕಟ್ಟನ್ನ ಹಿಂದೂಸ್ತಾನ್ ಸ್ಟೀಲ್ ವರ್ಕ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಕಟ್ಟಿರುತ್ತಾರೆ. ರಾಜ್ಯದ ಅತಿ ಎತ್ತರದ ಅಣೆಕಟ್ಟು ಎಂದು ಪ್ರಸಿದ್ಧಿಯಾಗಿರುವ ಸೂಪಾ ಡ್ಯಾಮ್ 127 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಜಲಾಶಯ ನಿರ್ಮಾಣವಾದ ಮೇಲೆ ಈ ಅಣೆಕಟ್ಟು ಭರ್ತಿಯಾಗಿದ್ದು ಕೇವಲ 3 ಸಲ. ಅದು 2018 ಆಗಸ್ಟ್ ರಲ್ಲಿ ಜಲಾಶಯ ಪೂರ್ಣ ಪ್ರಮಾಣದಲ್ಲಿ ತುಂಬಿತ್ತು. ಹೀಗಾಗಿ ಜಲಾಶಯದ ಕ್ರಸ್ಟ್ಗಳಿಂದ 1 ವಾರ ಸತತವಾಗಿ ನೀರನ್ನ ಹೊರಗೆ ಬಿಡಲಾಗಿತ್ತು. 2019 ಮೇ 15ರಂದು ಜಲಾಶಯದಲ್ಲಿ 52 TMC ನೀರಿನ ಸಂಗ್ರಹವಾಗಿತ್ತು. ಆ ವರ್ಷ ಆದ ಮಳೆಯಿಂದ 22 ಮೀಟರ್ ಎತ್ತರದಷ್ಟು ನೀರು ವಿದ್ಯುತ್ ಉತ್ಪಾದನೆಗೆ ಹರಿದಿದೆ. ಮೊದಲು ಸೂಪಾದಲ್ಲಿ ವಿದ್ಯುತ್ ಉತ್ಪಾದಿಸಿದ ನಂತರ ಅಂಬಿಕಾನಗರ ವಿದ್ಯುತ್ ಉತ್ಪಾದನೆ ತಯಾರಿಸಲಾಗುತ್ತಿತ್ತು. ಅಲ್ಲಿಂದ ಕೋಸಡಹಳ್ಳಿ ಅಣೆಕಟ್ಟಿನಲ್ಲಿ ನೀರು ಸಂಗ್ರಹಿಸಿ ಅಲ್ಲಿ ಸಹ ಉತ್ಪಾದನೆ ಮಾಡಲಾಗುತ್ತಿತ್ತು. ಹೀಗೆ ಸೂಪಾ ಸೇರಿ 4 ಹಂತದಲ್ಲಿ ನೀರನ್ನು ತಡೆದು ವಿದ್ಯುತ್ ಉತ್ಪಾದಿಸುತ್ತಿರುವ ರಾಜ್ಯದ ಏಕೈಕ ಜಲ ವಿದ್ಯುತ್ ಯೋಜನೆ ಕಾಳಿ ನದಿಗೆ ಸೇರುತ್ತದೆ. ಈ ಸೂಪಾ ಡ್ಯಾಮ್ ಅನ್ನ 1974ರಲ್ಲಿ ಪ್ರಾರಂಭಿಸಿ 1985ರಲ್ಲಿ ಈ ಅಣೆಕಟ್ಟನ್ನ ಉದ್ಘಾಟನೆ ಮಾಡಲಾಯಿತು. ಈ ಅಣೆಕಟ್ಟಿನಿಂದ 44ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತಗೊಂಡಿವೆ. ಇದೇ ಕಾರಣ ಈ ಹಳ್ಳಿಯ ಜನರನ್ನ ಬೇರೆ ಕಡೆ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರಿಸಲಾಯಿತು. ಹೋದ ವರ್ಷ ಸೂಪಾ ಜಲಾಶಯದಲ್ಲಿ ನೀರು ಬಿಟ್ಟ ಹಿನ್ನೆಲೆ ಜಲಾಶಯದ ಕೆಳಭಾಗದಲ್ಲಿ ರಸ್ತೆ ಬಿರುಕು ಬಿಟ್ಟು ಆತಂಕವನ್ನೇ ಮೂಡಿಸಿತ್ತು. ಯಾವ ಸಂದರ್ಭದಲ್ಲಿ ಏನಾಗುತ್ತದೆ ಎಂದು ಸುತ್ತಮುತ್ತಲಿನ ಜನರು ಗಾಬರಿಯಲ್ಲಿದ್ದರು. ಇದಕ್ಕೆ ಕಾರಣ ಹೋದ ವರ್ಷ ಸತತವಾಗಿ ಈ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿತ್ತು. ಕಾಳಿ ನದಿಗೆ ಒಳಹರಿವು ಕೂಡ ಜಾಸ್ತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸೂಪಾ ಜಲಾಶಯದಿಂದ 40,000 ಕ್ಯೂಸೆಕ್ ನೀರನ್ನು ಕೂಡ ಹೊರಬಿಡಲಾಗಿದೆ.
ಮಾಡಲಾಗಿತ್ತು. ಹೆಚ್ಚಿನ ಮಳೆ ಹಾಗೂ ಅಧಿಕ ನೀರಿನ ಒತ್ತಡದಿಂದ ಜಲಾಶಯದ ಕೆಳಭಾಗದ ರಸ್ತೆ ಹಾಗೂ ಸೇತುವೆ ಬಳಿ ಬಿರುಕು ಕಾಣಿಸಿಕೊಂಡಿತ್ತು ಎಂದು ಇಲ್ಲಿನ ಇಂಜಿನಿಯರ್ಗಳು ಹೇಳಿದ್ದಾರೆ. ಆದರೆ ಈಗ ಈ ಬಿರುಕನ್ನ ಸರಿಪಡಿಸಲಾಗಿದೆ ಎಂದು ಕೂಡ ಅವರು ಘೋಷಿಸಿದ್ದಾರೆ. ಅಂದ ಹಾಗೆ ಸೂಪಾ ಜಲಾಶಯ ದಾಂಡೇಲಿಯಿಂದ 24 ಕಿಲೋಮೀಟರ್ ದೂರದಲ್ಲಿದ್ದರೆ ತಾಲೂಕು ಕೇಂದ್ರವಾದಂತಹ ಜಾಯ್ಡಾದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 80 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಳಗಾವಿಯಿಂದ 77 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಜಿಲ್ಲಾ ಕೇಂದ್ರವಾದ ಕಾರವಾರದಿಂದ 103 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 491 ಕಿಲೋಮೀಟರ್ ದೂರದಲ್ಲಿದೆ. ದಾಂಡೇಲಿ, ಜಾಯ್ಡಾ ಅಥವಾ ಗಣೇಶ್ ಗುಡಿಗೆ ಭೇಟಿ ನೀಡುವ ಹಲವಾರು ಪ್ರವಾಸಿಗರು ಸೂಪಾ ಅಣೆಕಟ್ಟಿನ ಹಿನ್ನೀರಿನ ಸೂರ್ಯಾಸ್ತವನ್ನ ನೋಡಲು ಬಯಸುತ್ತಾರೆ. ಹಗಲಿನಲ್ಲಿ ಪ್ರವಾಸಿಗರು ಉಳವಿ ಮತ್ತು ಗಣೇಶ್ ಗುಡಿಯಲ್ಲಿ ವಾಟರ್ ಸ್ಪೋರ್ಟ್ಸ್ ನಲ್ಲಿ ಕಾಲ ಕಳೆದು ಸಂಜೆ ಅವರು ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಬಬ್ಬಲಿ ಕ್ರಾಸ್ ನಲ್ಲಿ ಸೇರುತ್ತಾರೆ. ಇಲ್ಲಿಂದ ಸೂರ್ಯಾಸ್ತ ಅದ್ಭುತವಾಗಿ ಕಾಣುತ್ತದೆ. ಇದೊಂದು ಒಳ್ಳೆಯ ಸನ್ಸೆಟ್ ಪಾಯಿಂಟ್ ಕೂಡ ಆಗಿದೆ. ಹಾಗೆಯೇ ಸೂಪಾ ಡ್ಯಾಮ್ ಸುತ್ತಮುತ್ತ ಹಲವಾರು ಪ್ರವಾಸಿ ಸ್ಥಳಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಗಣೇಶ್ ಗುಡಿ. ಇಲ್ಲಿ ಹಾರ್ನ್ ಬೆಲ್ಗಳು ಸೇರಿದಂತೆ ವಿವಿಧ ಬಗೆಯ ಪಕ್ಷಿಗಳನ್ನು ನೋಡಲು ಮತ್ತು ಛಾಯಾಚಿತ್ರ ತೆಗೆಯಲು ಪ್ರವಾಸಿಗರು ಇಲ್ಲಿ ಸೇರುತ್ತಾರೆ. ಹಾಗೆಯೇ ಇಲ್ಲಿಯೇ ಹತ್ತಿರ ಕವಳೆ ಗುಹೆಗಳಿವೆ. ಪ್ರಕೃತಿದತ್ತವಾಗಿ ನಿರ್ಮಾಣಗೊಂಡಿರುವ ಈ ಗುಹೆಗಳು ದಾಂಡೇಲಿ ನಗರದಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿವೆ. ಹಾಗೆಯೇ ಜಾಯ್ಡಾದ ಸುತ್ತಮುತ್ತ ಕುಳಗಿ ನೇಚರ್ ಕ್ಯಾಂಪ್, ಅಣಶಿ ನ್ಯಾಷನಲ್ ಪಾರ್ಕ್, ಉಳುವಿ ಚನ್ನಬಸವೇಶ್ವರ ದೇವಸ್ಥಾನ, ಸಿಂಥೇರಿ ಬಂಡೆಗಳು, ದಾಂಡೇಲಿ ವೈಟ್ ವಾಟರ್ ರಾಫ್ಟಿಂಗ್ ಅತಿ ಹೆಸರುವಾಸಿಯಾಗಿವೆ. ಅದರಲ್ಲಿ ಕಾಳಿ ನದಿಯ ಬಿಳಿ ನೀರಿನ ರಾಫ್ಟಿಂಗ್ ಇಡೀ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಸಾಹಸ ಪ್ರೇಮಿಗಳಿಗೆ ಇದು ಹೇಳಿ ಮಾಡಿಸಿದಂತಹ ಜಾಗವಾಗಿದೆ. ಹಾಗೆಯೇ ಸಾತೋಡಿ ಜಲಪಾತ. ಪಶ್ಚಿಮ ಘಟ್ಟಗಳ ಸಾತೋಡಿ ಜಲಪಾತವು ಒಂದು ಪ್ರಾಚೀನ ಜಲಪಾತವಾಗಿದೆ. ಅನೇಕ ಸಣ್ಣ ತೊರೆಗಳನ್ನು ಸೇರಿಕೊಂಡು ಸಾತೋಡಿ ಜಲಪಾತವು ರೂಪುಗೊಂಡಿದೆ. ವಿಶ್ರಾಂತಿ, ವಿಹಾರ ಮತ್ತು ಉಲ್ಲಾಸಕ್ಕಾಗಿ ಪ್ರಕೃತಿಯ ಕೊಡುಗೆ ಇದು ಅದ್ಭುತವಾಗಿದೆ. ಈ ಒಂದು ಅದ್ಭುತ ಪ್ರಕೃತಿಯ ನೋಟವನ್ನು ನೋಡಲು ಸಾವಿರಾರು ಜನ ಇಲ್ಲಿ ಸೇರುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ದಾಂಡೇಲಿ, ಜಾಯ್ಡಾ, ಕಾರವಾರ, ಗಣೇಶ್ ಗುಡಿ, ಅಂಬಿಕಾನಗರ್, ಹಳಿಯಾಲ್ ಹಾಗೂ ಸಿರ್ಸಿಗೆ ಹೋದರೆ ದಯವಿಟ್ಟು ಸೂಪಾ ಡ್ಯಾಮಿಗೆ ಭೇಟಿ ಕೊಡಿ. ಇದು ಕರ್ನಾಟಕದ ಅತಿ ಎತ್ತರದ ಅಣೆಕಟ್ಟಾಗಿದೆ. ಇದು ಕರ್ನಾಟಕದ ಹೆಮ್ಮೆಯ ವಿಷಯ ಕೂಡ. ಇಂತಹದೇ ಹಲವಾರು ರೋಚಕ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಟೇಕ್ ಕೇರ್.